ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಂ. 80% ವರ್ಕರ್ಸ್ ಇದ್ದಿದ್ದು ಕನ್ನಡದವರು. ಚಪ್ಪಾಳೆ ನೋಡಿದಿಲ್ಲ. ಕನ್ನಡ ನಾವು ಯಾವತ್ತು ಬಿಟ್ಟು ಆ ಕಡೆ ಹೋಗಿಲ್ಲ ಶಾರದಾ ಅವರೇ. ಆ್ಯಂಡ್ ಸೆಕೆಂಡ್ ಏನಾಗುತ್ತೆ, ಸಮ್ಟೈಮ್ಸ್ ಎಲ್ಲ ಕಡೆ ವರ್ಕರ್ಸು ಹಾಕೋಬೇಕಾಗತ್ತೆ. ಓಕೆ, ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳ್ ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇನೆ ಅರ್ಥ ಮಾಡ್ಕೊಬೇಕು, ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ, ಪ್ರತಿಯೊಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಲ್ಲ ತಮಿಳ್ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ. ಕರೆಕ್ಟ್? ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವ್ರು ಒಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನ ನೋಡ್ಕೊಬೇಕು ತಾನೆ. ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗ್ಬೇಕು ಅನ್ನೋದು ತಪ್ಪು. ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ, ನಮ್ಮನ್ನ ಕಾಪಾಡಿರೋದು ನಮ್ಮ ಭಾಷೆ. ಅವ್ರವ್ರ ಭಾಷೆಗೋಸ್ಕರ ಏನ್ ಮಾಡ್ಬೇಕೋ ಮಾಡ್ಲೇಬೇಕು, ನಾವು ನಮ್ಮ ಭಾಷೆಗೋಸ್ಕರ ಏನ್ ಮಾಡ್ಬೇಕೋ ಮಾಡ್ಲೇಬೇಕು. ಒಂದಂತೂ ಸತ್ಯಮ್ಮ, ಸೆಟ್ಟಲ್ಲಿ ಬರೀ ತಮಿಳ್ನವರು ಇರಲ್ಲ, ಸೆಟ್ಟಲ್ಲಿ ಬರೀ ಕನ್ನಡದವರು ಇರಲ್ಲ. ಇವೆರಡು ಹೊರತುಪಡಿಸಿ ಬರೋ ಮಾಸ್ಟರ್ ತೆಲುಗುಲು ಮಾತಾಡ್ಬೋದು, ಅದು ಗೊತ್ತಿಲ್ಲ. ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೇದೇ ಇರ್ಬೋದು. ಬಟ್ ಅದನ್ನ ಮಾತಾಡ್ತಾ ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಳ್ಳಲು ಕೂಡದು. ನಮ್ಮಲ್ಲಿ ಅನ್ನ ಹಾಕ್ಬೇಕು, ಹಾಕೋಣ, ಪಕ್ಕದವರು ಊಟ ಮಾಡಬೇಕು, ಅದು ಕರೆಕ್ಟ್ ಅಲ್ಲ. ಅವ್ರನ್ನ ಕಾಪಾಡಿದೌದು ಅಂದಮೇಲೆ ಅಲ್ಲಿನವರು ಇರಬೇಕಾಗುತ್ತೆ.